gravitation, class 11th, mind map knowledge. Okay, let's get started. What is law of orbit first? Law of orbit means nothing but a planets, all planets. Or ಏನು ಕೇಳ್ತಾರೆ ಕ್ವಶನ್ ಅಂದರೆ states law of orbit ಅಂತ ಕೇಳ್ತಾರೆ. ಅವಾಗ all the planet are revolves in an elliptical orbit with sun at one of the foci ಅಂದರೆ foci means for example ಇದು ellipse is nothing but elliptical orbit ಒಳಗೆ ಅರ್ತ್ ಅನ್ನೋದು ಮೂವ್ ಆಗ್ತಿದೆ. ಓಕೆ, ಎಲಿಪ್ಸಿಗೆ ಎಷ್ಟು ಫೋಸಿ ಇರ್ತವೆ? ಎರಡು ಮಿಡ್ ಪಾಯಿಂಟ್ಸ್ ಇರ್ತವೆ. ಹಂಗ ಸರ್ಕಲ್ಗೆ 1 ಮಿಡ್ ಪಾಯಿಂಟ್ ಇರುತ್ತೆ, ಹಂಗ ಎಲಿಪ್ಸಿಗೆ 2 ಪಾಯಿಂಟ್ಸ್ ಇರುತ್ತೆ. ಅದ್ರ ಒಳಗೆ ಆ ವ್ಯಾಲ್ಯೂ ಒಳಗೆ ಯಾವ ಥರ ಒಂದಕ್ಕಷ್ಟೇ ಸನ್ ಇಸ್ ಲೊಕೇಟೆಡ್. ಓಕೆ, ಇಲ್ಲಿ ಸನ್ ಇದೆ. ಇವನ್ ಈ ಅರ್ಥಲ್ಲಿ ಏನು ಮಾಡಕ್ಕೆ ಹೊಂದಿದೆ, ಇದ್ರ ಸುತ್ತ ರಿವಾಲ್ವ್ ಆಗ್ತಿದೆ. ಅರ್ಥ ಒಂದಲ್ಲ, ಎಲ್ಲ ಪ್ಲಾನೆಟ್ಸ್ ಅಂತ ಅರ್ತ್ ಸನ್ ಸುತ್ತ ಹಿಂಗೆ ಎಲಿಪ್ಟಿಕಲ್ ಆರ್ಡರ್ ಒಳಗೆ ತಿರುಗ್ತಿದೆ ಅಂತ ಹೇಳ್ತೈತಿ. ಯಾವುದು? ಲಾ ಆಫ್ ಆರ್ಬಿಟ್. ನೆಕ್ಸ್ಟ್ ಲಾ ಆಫ್ ಏರಿಯಾ. ಸ್ಟೇಟ್ ಲಾ ಆಫ್ ಏರಿಯಾ ಅಂತ ಕೇಳಿದಾಗ ಪ್ಲಾನೆಟ್ ಸ್ಪೀಶೀಸ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಏನಿದು? ಪ್ಲಾನೆಟ್ಸ್ ಏನು ಮಾಡ್ತವೆ? ಈಕ್ವಲ್ ಏರಿಯಾ ಕವರ್ ಮಾಡ್ತವೆ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳ್ತೈತಿ. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು 4 ಪಾಯಿಂಟ್ಸ್ ತೊಗೊಂಡಿನಿ. ಅರ್ಥ ಅದೇ ಸುತ್ತಕ್ಕಾರೆ 4 ಪಾಯಿಂಟ್ಸ್ ಅಂದರೆ ಇಲ್ಲಿ ಇದ್ದಾಗ ಮತ್ತೆ ಹಿಂಗೆ ಸುತ್ತಿ ಇಲ್ಲಿಗೆ ಬಂತು, ಆಮೇಲೆ ಹಿಂಗೆ ಸುತ್ತಿ ಇಲ್ಲಿಗೆ ಬಂತು, ಆಮೇಲೆ ಹಿಂಗೆ ಸುತ್ತಿ ಇಲ್ಲಿಗೆ ಬಂತು ಅಂತ ಹಂಗೆ 4 ಪಾಯಿಂಟ್ಸ್ ತೊಗೊಂಡಿನಿ. ಅಂದರೆ ನಿಂದ್ರಲ್ಲ ಸುತ್ತಾನೆ ಇರ್ತದೆ, 4 ಪಾಯಿಂಟ್ಸ್ ತಗೊಂಡಿನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಏರಿಯಾ ಕವರ್ ಆಗಿದೆ ಅಷ್ಟೇ ಏರಿಯಾ ಇಲ್ಲಿಂದ ಇಲ್ಲಿಗೆ ಕವರ್ ಆಗಿದೆ ಅಂತ ಹೇಳುತ್ತೆ. ಯಾವುದು? ಲಾ ಆಫ್ ಆರ್ಬಿಟ್. ಒಟ್ಟು ಅರ್ತ್ ಎಲ್ಲನೇ ಇರಲಿ, ಸನ್ನಿಗೆ ಮತ್ತು ಅರ್ತಿಗಿರುವ ಏರಿಯಾ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಲಾ ಆಫ್ ಪೀರಿಯಡ್. ವಾಟ್ ಇಸ್ ಲಾ ಆಫ್ ಪೀರಿಯಡ್? ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ದ ರೇಡಿಯಸ್. ಏನಿದು? ಲಾ ಆಫ್ ಪೀರಿಯಡ್ ಇಸ್ ನಥಿಂಗ್ ಬಟ್ ಟೈಮ್ ಪೀರಿಯಡ್. ಅಂದರೆ ಒಂದು ರೆವಲ್ಯೂಷನ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದರಿಂದ ಸ್ಕ್ವಯರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅರ್ತ್ ಮತ್ತು ಸನ್ನಿಗಿರುವ ರೇಡಿಯಸ್ ಇಂದು ಕ್ಯೂಬ್. ಏನು ಹೇಳ್ತಾರೆ? ಒಂದು ರಿವಾಲ್ವ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದರಿಂದ ಸ್ಕ್ವಯರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಡಿಯಸ್ ಆಫ್ ದ ಕ್ಯೂಬ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ ಸನ್. ಅಕ್ಕ ಅರ್ಥ ಆಯ್ತಾ? ಏನಿಲ್ಲ, ಅರ್ಥಿಗೆ ಸನ್ನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ಡಿಸ್ಟೆನ್ಸ್ ಇಂದು ಕ್ಯೂಬ್ ಮಾಡಿದಾಗ ನಮಗೆ ಒಂದು ರೆವಲ್ಯೂಷನ್ ಅರ್ಥಿನ ರೆವಲ್ಯೂಷನ್ ಟೈಮ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಲಾ ಆಫ್ ಗ್ರಾವಿಟೇಷನ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ 2 masses ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಏನು ಹೇಳುತ್ತೆ ಇದು? ಒಂದು ಫಾರ್ ಎಕ್ಸಾಂಪಲ್ 2 ಆಬ್ಜೆಕ್ಟ್ಸ್ ಇದೆ, ಅದರಿಂದ ಮಾಸ್ mm. ಇವಾಗ ಅವೆರಡರಿಂದ ಫೋರ್ಸ್ ಎಷ್ಟಿರುತ್ತೆ ಅಂದರೆ ಪ್ರಪೋರ್ಷನಲ್ ಟು ದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ masses ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಏನು ಹೇಳ್ತಾ ಅದು? ಒಂದು 2 ಯಾವ್ದಾರ ಮಾಸ್ ಇದ್ದಾಗೆ ಅದರಿಂದ ಎಷ್ಟು ಫೋರ್ಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಅವೆರಡನ್ನ ಇಂಟು ಮಾಡಿ ಮತ್ತು ಅದರಿಂದ ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಆ ಡಿಸ್ಟೆನ್ಸ್ನ ಸ್ಕ್ವಯರ್ ಮಾಡಿದಾಗ ನಮಗೆ ಅವೆರಡರಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಓಕೆ, ಅಂದರೆ m1 m2ದು ಫೋರ್ಸ್ ಆಫ್ ಅಟ್ರಾಕ್ಷನ್ ಕಂಡುಹಿಡಿಬೇಕು ಅಂದರೆ ಅವೆರಡನ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿ ಮತ್ತು ಡಿಸ್ಟೆನ್ಸ್ನ ಸ್ಕ್ವಯರ್ ಮಾಡಬೇಕು ಅಷ್ಟು. ಅದನ್ನೇ ಇಲ್ಲಿ ಬರೆದಿತ್ತು F is equals to minus g m1 m2 divided by r square. ನೆಕ್ಸ್ಟ್ ಇಲ್ಲಿ g is equals to minus g me divided by r square. g ಎಲ್ಲಿಂದ ಬಂತು? F is equals to ma, F is equals to mg ಗ್ರಾವಿಟಿ ಇದ್ದಾಗ ಆ್ಯಂಡ್ g is equals to F by m. ಅದು ಕೂಡ ಹೆಂಗೆ ಬಂತು ನೋಡೋಣ. ಇಲ್ಲಿ ನೋಡ್ರಿ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನಾಯ್ತು ಅಲ್ಲಿ F is equals to ನಮಗೆ ಹೆಂಗೆ ಗೊತ್ತು? F is equals to ma. ನೆಕ್ಸ್ಟ್ ಗ್ರಾವಿಟಿ ಇದ್ದಾಗ ಏನಾಗುತ್ತೆ? g ಆಗುತ್ತೆ. ನೆಕ್ಸ್ಟ್ g is equals to F by m. ಹೌದಾ? ಇದೇನಾ ಬಂದಿದ್ದ ಅಲ್ಲಿ ಕೂಡ? ಹೌದಾ? ನೋಡ್ರಿ, ಅದೇನಾ ಅಲ್ಲ? ಅದೇ ಅಲ್ಲ ಇಲ್ಲಿ ಬಂದಿತ್ತು. ನೆಕ್ಸ್ಟ್ ಬಂದಿತ್ತಾ? g is equals to mf. ಇವಾಗ ಈಕ್ವೇಟ್ ಮಾಡೋಣ. F is equals to minus g m1 m2 divided by r square ಗೊತ್ತಿದ್ದು, ಆಮೇಲೆ F by F ಪ್ಲಸ್ ಏನು ಹಾಕೋಣ? F divided by m ಹಾಕೋಣ. ಅವಾಗ ಏನಾಗುತ್ತೆ? 2 divided by r square. ಇದು ಕ್ಯಾನ್ಸಲ್. ಹೌದಾ? ಅವಾಗ
ಇಲ್ಲಿ ನೋಡ್ರಿ ನಿಮಗೆ ಅರ್ಥ ಆಗಂಗೆ ಹೇಳ್ತೀನಿ. ಇದು ನಮಗೆ ಇಕ್ವೇಷನ್ ಗೊತ್ತಿದ್ದಮ್ಮ, ಓಕೆನಾ? ಅರ್ಥ ಆಯ್ತಾ ಇಲ್ಲಿ ಮಟ್ಟ? ಇವಾಗ ಈ ಎಫ್ ಡಿವೈಡೆಡ್ ಬೈ ಎಮ್ ಮಾಡ್ತೀನಿ, ಅವಾಗ ಇದಕ್ಕೂ ಡಿವೈಡ್ ಆಗುತ್ತೆ ಎಮ್ ಡಿವೈಡೆಡ್ ಬೈ ಎಮ್. ಓಕೆ, ಅವಾಗ ನಮಗೆ ಏನು ಬರುತ್ತೆ? ಎಫ್ ಎಫ್ ಬೈ ಎಮ್ ಅಂದ್ರೆ ನಾನು ಏನು ಹೇಳಿದೆ ಇಲ್ಲಿ? ಎಫ್ ಬೈ ಎಮ್ ಇಸ್ ನಥಿಂಗ್ ಬಟ್ ಜಿ. ನೆಕ್ಸ್ಟ್ ಜಿ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಮ್ ಒನ್. ಇ ಎಮ್ ಸೇಮ್ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಎಮ್ ಒನ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ದೊಡ್ಡ ಆರನ ಚಿಕ್ಕ ಆರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಂಗೆ ಆರ್ ಸ್ಕ್ವೇರ್ ಅಂತ ದೊಡ್ಡದೇ ಬರೀತೀನಿ. ದಿಸ್ ಇಸ್ ಡಿರೈವೇಷನ್. ಕೇಳಲ್ಲ, ಅದು ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಅರ್ತ್ ಡೆನ್ಸಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ರೋ ಇಸ್ ಈಕ್ವಲ್ಸ್ ಟು ಎಮ್ ಇ ಡಿವೈಡೆಡ್ ಬೈ 4/3 pi r ಕ್ಯೂಬ್. ಓಕೆ, ನೆಕ್ಸ್ಟ್ Cavendish experiment. J is equals to c theta. Couple constant. C is nothing but couple constant. ಏನು ಹೇಳುತ್ತೆ? c theta is equals to ಅದೇ J is equals to F into perpendicular distance. ಓಕೆ, ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. F is equals to perpendicular distance. F ಏನಿದೆ ಅದು ಇಲ್ಲಿ ಹಾಕಿದೆ. ನೆಕ್ಸ್ಟ್ ಡಿಸ್ಟೆನ್ಸ್ is equals to c theta. ನಮಗೆ J is equals to c theta ಅಂತ ಗೊತ್ತು, ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಗ್ರಾವಿಟೇಷನ್ ಆಫ್ ಹೈಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ತೀನಿ, ನೀವು ಚಿಕ್ಕ ಚಿಕ್ಕ ನೋಡ್ಬೇಕು ಹೋಗಬೇಡ್ರಿ. G is equals to ನಮಗೆ ಏನು ಗೊತ್ತು? G is equals to minus gm divided by r square. ಇವಾಗ G ನಾಟ್ ತಗೊಂತೀವಿ. G ನಾಟ್ ಏನು ರಿಮೇನ್ಸ್ ಅಂತ ಕೇಳಿದಾಗ ನಾವು ಇದರಿಂದ ಗ್ರಾವಿಟಿ ತಗೊಂತೀವಿ ಇಲ್ಲಿ, ಹೌದಾ? ಇವಾಗ ನಮಗೆ ಈ ಹುಡುಗ ಎಷ್ಟು ಹೈಟಿಗೆ ಹೋಗ್ಯಾನ ಅನ್ನೋದು ನಮಗೆ ಗೊತ್ತಾಗಬೇಕು. ಇವಾಗ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹೈಟ್ ಇದೆ ಅನ್ಕೋರಿ. ಓಕೆ, ಇಲ್ಲೇ ತೋರಿಸ್ತೀನಿ ಹೈಟ್. ಓಕೆ, ಇಲ್ಲಿಗೆ ರೇಡಿಯಸ್ ಆರ್ ಇದು. ನೆಕ್ಸ್ಟ್ ಒಬ್ಬ ಮನುಷ್ಯ ಇಲ್ಲಿ ಮಟ್ಟ ಹೋಗಿದ್ದಾನೆ. ಸ್ವಲ್ಪ ಹೈಟ್ಗೆ ಹೋಗಿದ್ದಾನೆ. ಅಲ್ಲಿ ಗ್ರಾವಿಟಿ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ, ಓಕೆನಾ? ಇವಾಗ ಈ ಅರ್ತಿಂದ ಇಲ್ಲಿ ಮಟ್ಟ ನಮಗೆಷ್ಟು ಹೆಚ್ಚಷ್ಟು ಹೈಟ್ ಆಗೇ ಇದ್ದಾನೆ, ಓಕೆನಾ? ಇವಾಗ ನಮಗೇನು ಗೊತ್ತು? ಈ ಅರ್ತಿಂದ ಅಂದರೆ ಈ ಸರ್ಫೇಸ್ ಮೇಲೆ ಇದ್ದಾಗ ನಮಗೆ ಗ್ರಾವಿಟಿ ಏನು ಗೊತ್ತು? G is equals to minus gme divided by r square. ಇವಾಗ ನಮಗೆ ಫುಲ್ ಇಷ್ಟು ಗೊತ್ತಾಗಬೇಕು, ಹೌದಾ? ಇಷ್ಟು ಗೊತ್ತಾಗಬೇಕಂದ್ರೆ ನಾವು G ನಾಟ್ ಅನ್ನೋದು ಅಂತ ತಗೊಂತೀವಿ. ಅವಾಗ ಏನು ಬರೀತೀವಿ ನಾವು? ಸೇಮ್ GMME ಅಷ್ಟೇ ಇರುತ್ತೆ. ಮಾಸ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್ ಇರುತ್ತೆ. ರೇಡಿಯಸ್ ಚೇಂಜ್ ಆಗುತ್ತೆ. ಹೆಂಗೆ? ಇಷ್ಟು ರೇಡಿಯಸ್ ತೊಗೊಬೇಕು. ನಾವೇನು ತಗೊಂಡ್ರೆ ಇಷ್ಟು ರೇಡಿಯಸ್ ನಾವು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ ಆರ್ ಅಂತ. ಅದೇ ಇವಾಗ ಇಷ್ಟು ರೇಡಿಯಸ್ ತೊಗೊಬೇಕು, ಇಷ್ಟು ರೇಡಿಯಸ್ ಎಷ್ಟಾಗುತ್ತೆ? ಅವಾಗ ಆರ್ ಪ್ಲಸ್ ಹೆಚ್ ಬರಿಬೋದಾ? ಅವಾಗ ನಮಗೆ ಬರುತ್ತೆ ಇಷ್ಟು ರೇಡಿಯಸ್ ಹೋಲ್ ಸ್ಕ್ವಯರ್. ಅದನ್ನೇ ಇಲ್ಲಿ ಬರ್ತಿದ್ದು ಕೂಡ. ಓಕೆ, ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ತೋರಿಸ್ತೀನಿ. ಏನು ಆನ್ಸರ್ ಬರುತ್ತೆ? 1 minus 2h by r. ನೆಕ್ಸ್ಟ್ ಡೆಪ್ತ್ ಸೇಮ್. ನಾವೊಂದು ಸರ್ಕಲ್ ಅರ್ಥ ತೊಗೊತೀವಿ. ಡೆಪ್ತ್ ಇಷ್ಟು ಡೆಪ್ತ್ ಮತ್ತು ಬಂದಿರ್ತಾನೆ ಮನುಷ್ಯ. ಅವಾಗ ನಾವು ಜಿ ಕಾನ್ಸ್ಟೆಂಟ್ ಏನು ತೊಗೊತೀವಿ ಅಂದರೆ ಜಿ ರೋ ಇ ಯಾಕೆ ತೊಗೊತೀವಿ ಅಂದರೆ ರೋ ಎಮ್ ಇಸ್ ಈಕ್ವಲ್ಸ್ ಟು ನಥಿಂಗ್ ಬಟ್ ಎಮ್ ವಿ. ಏನು ಹೇಳಕೊಂತೀನಿ? ಎಮ್ ಇಸ್ ಈಕ್ವಲ್ಸ್ ಟು ರೋ ವಿ. ಇದೊಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ವಾಟ್ ವೆರಿ ಇಂಪಾರ್ಟೆಂಟ್ ಇದ್ರ ಒಳಗೆ ಏನು? ಎಮ್ ಇಸ್ ಈಕ್ವಲ್ಸ್ ಟು ರೋ ವಿ. ವೆರಿ ಇಂಪಾರ್ಟೆಂಟ್. ಆವಾಗ ನಿಮಗೆ ಇದು ಸಾಲ್ವ್ ಮಾಡಕ್ಕೆ ಬರುತ್ತೆ. ಎಮ್ ಇಸ್ ಈಕ್ವಲ್ಸ್ ಟು ರೋ ವಿ. ಎಮ್ ಪ್ಲಸ್ ನಾವೇನು ತೊಗೊತೀವಿ? ರೋ ವಿ ತೊಗೊತೀವಿ. ರೋ ಇರುತ್ತೆ, ವಾಲ್ಯೂಮ್ ತೊಗೊತೀವಿ. ಇದರಿಂದ ಅರ್ಥ ಹೆಂಗಿದೆ? ಸ್ಪಿಯರ್ ಆಗಿದೆ. ಸ್ಪಿಯರ್ ಇಂದ ವಾಲ್ಯೂಮ್ ಎಷ್ಟು? 4/3 pi r ಕ್ಯೂಬ್. ಅದನ್ನೇ ಇಲ್ಲಿ ತೊಗೊಂತೀವಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಹಂಗೆ ಜಿ ನಾಟ್ ಕೂಡ ತೊಗೊಂಡಿದ್ದಾರೆ. ಆದರೆ ಆರ್ ಪ್ಲಸ್ ಏನು ತೊಗೊಂತಾರೆ ಇಲ್ಲಿ? ಇಷ್ಟು ಹೈಟ್ ನಮಗೆ ಗೊತ್ತಾಗಬೇಕು. ಇಷ್ಟು ಹೈಟ್ ಇಂದ ಗ್ರಾವಿಟಿ, ಹೌದಾ? ಇಷ್ಟು ಹೈಟ್ ಏನಪ್ಪ? ಆರ್ ಅಂತ ತೊಗೊಂಡಿದ್ವಿ. ಇವಾಗ ನಮಗೆ ಇಲ್ಲಿಂದ ಇಲ್ಲಿ ಮಟ್ಟ ಬೇಕು. ಅವಾಗ ನಾವೇನು ಮಾಡ್ತೀವಿ? ಆರ್ ಮೈನಸ್ ಟಿ ಮಾಡಿದಾಗ ನಮಗೆ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಆರ್ ಆದಾಗ ಇಲ್ಲಿಂದ ಇಲ್ಲಿ ಇದು ಬೇಕು. ಇಲ್ಲಿಂದ ಇಲ್ಲಿ ಮಟ್ಟ ಡಿ. ಇವಾಗ ನಮಗೆ ಇದು ಬೇಕು ಅಂದಾಗ ಆರ್ ಮೈನಸ್ ಡಿ ಮಾಡಿದಾಗ ನಮಗೆ ಅಲ್ಲಿಂದ ಇಲ್ಲಿ ಮಟ್ಟ ಬರುತ್ತಲ್ಲ, ಅದನ್ನೇ ಇಲ್ಲೇ ಹಾಕಿದ್ದವರು ಏನಾಗ್ಯಾರ? ಆರ್ ಮೈನಸ್ ಡಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅವ್ರಿಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಲಾಂಗಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್. ಇವೆಲ್ಲ ನೀವು ಬೈಟ್ ಹಾಕಬೇಕಾಗುತ್ತೆ. ಏನಿಲ್ಲ, ಸಿಂಪಲ್. ಇಲ್ಲಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್. This is what centripetal acceleration. Naught is equals to g minus r omega square cos omega lambda, where lambda is equals to angle. When angle is 0, ಅವಾಗ ಏನಾಗುತ್ತೆ? cos 0 1 ಆಗುತ್ತೆ. ಈ ಫಾರ್ಮುಲಾ. when lambda is equals to 90, gravitation is equals to 0. ಇದು ನೀವು ನೆನಪು ಇಟ್ಕೊಳ್ಳಿ. ಅವಾಗ lambda is equals to 0 ಆದಾಗ ಏನಾಗುತ್ತೆ? lambda is equals to 90 ಏನಾಗುತ್ತೆ? ನಿಮಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಎಸ್ಕೇಪ್ ವೆಲೋಸಿಟಿ. ಇದರೊಳಗೆ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ
ಏನಾಗುತ್ತೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಆಗುತ್ತೆ. ಫಸ್ಟ್ ಪೊಟೆನ್ಷಿಯಲ್ ಎನರ್ಜಿನ ಡಿರೈವ್ ಮಾಡ್ತಾರೆ ಹೆಂಗೆ E is equals to F by m ಅಂದ್ರೆ G is equals to F by m ನಮಗೆ ಗೊತ್ತಿದೆ. E next V is equals to differentiation of F dr ಹಂಗೆ ಮಾಡಿ ಲಾಸ್ಟ್ V is equals to minus G m1 m2 divided by r ಅಂತ ಬರುತ್ತೆ. ನೆಕ್ಸ್ಟ್ ಇದನ್ನ ಇಕ್ವೇಟ್ ಮಾಡ್ತಾರೆ ಇಲ್ಲಿ ಏನಂತ half mv square is equals to minus C m1 m2 divided by r ಇಂದ ಇಕ್ವೇಟ್ ಮಾಡಿದಾಗ ನಮಗೆ ಏನು ಬರುತ್ತೆ V is equals to under root of 2gr. ಅದರ ವ್ಯಾಲ್ಯೂ ಏನು ಬರುತ್ತೆ 11.2 k per second ಕಿಲೋಮೀಟರ್ ಪರ್ ಸೆಕೆಂಡ್. ಇಲ್ಲಿ ಈ ಅಂಡರ್ ರೂಟ್ ಒಳಗೆ ಜಿ ಆರ್ ಎಲ್ಲಿಂದ ಬಂತು ಅಂತ ಕೇಳಿದಾಗ ನಾವು ಈ ವೆರೈಟಿಂಗ್ ವ್ಯಾಲ್ಯೂ ಏನು ತಗೊಂತೀವಿ ಅಂದರೆ ಜಿ ಎಮ್ ಇ ಆರ್ ಹೆಂಗೆ ತಗೊಂತೀವಿ ನೋಡ್ರಿ ನಮಗೆ ಏನು ಗೊತ್ತು ಜಿ ಇಸ್ ಈಕ್ವಲ್ಸ್ ಟು ಜಿ ಎಮ್ ಇ ಡಿವೈಡೆಡ್ ಬೈ ಆರ್ ಸ್ಕ್ವಯರ್. ಈ ಒಂದು ಆರ್ನ ಕಡೆ ಕಳಿಸ್ರಿ ಏನಾಗುತ್ತೆ ಈಕ್ವಲ್ಸ್ ಟು ಜಿ ಎಮ್ ಇ ಡಿವೈಡೆಡ್ ಬೈ ಒಂದು ಆರ್ ಕಡೆ ಓದ್ಕೋಸ್ಕರ ಆರ್. ಓಕೆ ಅರ್ಥ ಆಯ್ತಾ? ಈಗ ಇಲ್ಲಿ ಮಟ್ಟ ಬರುತ್ತೆ. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಇದೆ ಹೆಂಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಆರ್ಬಿಟಲ್ ವೆಲಾಸಿಟಿ. ವಾಟ್ ಇಸ್ ಆರ್ಬಿಟಲ್ ವೆಲಾಸಿಟಿ? ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಬ್ಯಾಲೆನ್ಸ್ಡ್ ಬೈ ಗ್ರಾವಿಟೇಷನಲ್ ಫೋರ್ಸ್. ಇಲ್ಲಿ ಏನಾಗುತ್ತೆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಆಕ್ಟಿಂಗ್ ಆಸ್ ಎ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಕ್ಟಿಂಗ್ ಆಸ್ ಎ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ ನೆಕ್ಸ್ಟ್ ಎಫ್ ಸಿ ಇಸ್ ಈಕ್ವಲ್ಸ್ ಟು ಅದೇ ಫಾರ್ಮುಲಾ ಸೇಮ್ ಆದರ್ಶನೇ v ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು gme ಡಿವೈಡೆಡ್ ಬೈ r ಪ್ಲಸ್ h. ನೆಕ್ಸ್ಟ್ ಟೈಮ್ ಪೀರಿಯಡ್. ವಾಟ್ ಇಸ್ ಟೈಮ್ ಪೀರಿಯಡ್? ನೆಕ್ಸ್ಟ್ ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ t is equals to p by v. t is equals to p by v is the time period. ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ 2 pi under root of r plus h whole cube divided by 4me. ಏನಿಲ್ಲ p ಪ್ಲಸ್ ಏನು ತಗೊಂತೀವಿ 2 pi divided by r plus h. ಯಾಕೆ ತಗೊಂತೀವಿ 2 pi divided by r plus h full radius. ಓಕೆ ನೆಕ್ಸ್ಟ್ v ಪ್ಲಸ್ ಏನು ತಗೊಂತೀವಿ ಇಲ್ಲಿ ಬಂದಿದೆ ಅಲ್ಲ ಇದನ್ನು ತಗೊಂತೀವಿ. ಓಕೆ ಇವಿ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆನಾ? ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನು ಬರುತ್ತೆ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ವೆನ್ ಸ್ಯಾಟಲೈಟ್ ಈಸ್ ರಿವಾಲ್ವಿಂಗ್ ವೆರಿ ಕ್ಲೋಸ್ ಟು ದ ಅರ್ತ್ ಅವಾಗ ಈ ಫಾರ್ಮುಲಾನೇ ಏನಾಗುತ್ತೆ ಅಂದರೆ ಜಿ ಬೈ ಅಂಡರ್ ರೂಟ್ ಆಫ್ ಆರ್ ಪ್ಲಸ್ ಜಿ. ಯಾಕಂದರೆ ಇದು ಜಾಸ್ತಿ ಇರುತ್ತೆ ಇದು ಕಮ್ಮಿ ಇರುತ್ತೆ. ಅವಾಗ ರೂಟ್ ಮಾಡಿ ಅದನ್ನು ಕ್ಯೂಬ್ ಮಾಡಿ ಅಂದರೆ ಇದು ನೆಗ್ಲೆಕ್ಟ್ ಆಗಿಬಿಡುತ್ತೆ. ನೆಗ್ಲೆಕ್ಟ್ ಆದಾಗ ಈ 4me ಆರ್ ಏನಾಗುತ್ತೆ 4me ಆರ್ ಆದಾಗ r by g ಆಗುತ್ತೆ. ಇಲ್ಲೇ 8 ನೋಡ್ರಿ gme divided by r is equals to under root of gr is equals to under root of 2ve which is t is equals to 2 pi ಇದೆ. ಇದು 4 ಅಲ್ಲ g, this is g. what is this gme. ಓಕೆ ಆಮೇಲೆ is equals to ಕ್ಯೂಬ್ ಆಗುತ್ತೆ. ಇದು ನೆಗ್ಲೆಕ್ಟ್ ಆಗಿ r ಕ್ಯೂಬ್ ಅಷ್ಟೇ ಆಗುತ್ತೆ ಅಲ್ಲಿ divided by rme which is equals to r divided by g. ನಮಗೆ ಏನು ಗೊತ್ತು g is equals to gme divided by r square. ಒಂದು r square ತೆಗೆದು ಒಂದು r ಉಳಿಯುತ್ತೆ r ಕ್ಯೂಬ್ ಒಳಗೆ ಅದನ್ನ ಇಲ್ಲಿ ಹಾಕಿತ್ತು. ನೆಕ್ಸ್ಟ್ ವೇಟ್ಲೆಸ್ನೆಸ್. ಇವಾಗ ನಾವು ಸ್ಪೇಸ್ ಆಗೋದಾಗ ಆಸ್ಟ್ರೋನಟ್ಸ್ ಸ್ಯಾಟಲೈಟ್ಸ್ ಇದೆಲ್ಲ ಯಾಕೆ ವೇಟ್ಲೆಸ್ನೆಸ್ ಫೀಲ್ ಆಗ್ತವೆ ಅಂತ ಇಲ್ಲಿ ಹೇಳಿದ್ದಾರೆ. ಫೀಲ್ಸ್ ವೇಟ್ಲೆಸ್ನೆಸ್ masses because the force of attraction ಅವರಿಂದ force of attraction is utilized to gain the centripetal force of the attraction. ಏನು ಅವರಿಂದ ಫೋರ್ಸ್ ಇದ್ದಾಗ ಮಾಸ್ ಇರುತ್ತೆ. ನಾವು ಇಟ್ಕೊಳ್ಳಿ ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇದ್ದಾಗ ನಮ್ಮ ಮಾಸ್ ಇರುತ್ತೆ. ಇಲ್ಲಾಂದ್ರೆ ನೋ. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ದಟ್ ಇಸ್ ಕನ್ವರ್ಟೆಡ್ ಇಂಟು ಸೆಂಟ್ರಿಪಿಟಲ್ ಫೋರ್ಸ್ ಇನ್ ದ ಸ್ಪೇಸ್. ಏನಾಗುತ್ತೆ ಆರ್ ಯುಟಿಲೈಸ್ಡ್ ಟು ಗೇನ್ ದ ಸೆಂಟ್ರಿಪಿಟಲ್ ಫೋರ್ಸ್. ಅರ್ತ್ ಸುತ್ತ ಸಣ್ಣ ಸುತ್ತ ತಿರುಗ್ತಾರೆ. ಅವಕ್ಕ ತಿರುಗಬೇಕು ಅಂದ್ರೆ ಆ ಸೆಂಟ್ರಿಪಿಟಲ್ ಫೋರ್ಸ್ ಬೇಕು ಅಂದ್ರೆ ಅವೇನು ಮಾಡಬೇಕು ಅವರಿಂದ ಮಾಸ್ ಅಂದ್ರೆ ಅದರಿಂದ ಫೋರ್ಸ್ನ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಅವು ತಿರುಗ್ತೈತಿ. ಆ ತಿರುಗಗೋಸ್ಕರ ಅವು ವೇಟ್ಲೆಸ್ನೆಸ್ ಫೀಲ್ ಆಗ್ತವೆ. ನಾವು ಇಟ್ಕೊಳ್ಳಿ. ಓಕೆ ಇಲ್ಲಿ ಮಟ್ಟ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇದೇನಿಲ್ಲ ಇದು ಫಾರ್ಮುಲಾ ಹಾಕ್ರಿ ಆ್ಯಂಡ್ ನಮಗೆ ಗೊತ್ತು ಜಿ ಇಸ್ ಈಕ್ವಲ್ಸ್ ಟು gme ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅದನ್ನೇ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಒಂದು ಆರ್ ಉಳಿಯುತ್ತೆ. ಅದನ್ನು ನಾವು ಡಿವೈಡೆಡ್ ಬೈ ಜಿ ಆರ್ ಡಿವೈಡೆಡ್ ಬೈ ಜಿ ಅಂತ ಬರಿತೀವಿ. ಓಕೆನಾ? ಇದೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಇವೆಲ್ಲ ನೀವೇನು ಮಾಡಿರಿ ನೋಡಿರಿ ಏನು ಅರ್ಥ ಮಾಡ್ಕೊಬೇಕು ಅಂತ ನೋಡಿರಿ ನಿಮಗೆ ನಿಜ ಅರ್ಥ ಆಗುತ್ತೆ. ಓಕೆ ಇಲ್ಲಿ ನಿಮಗೆ ಗ್ರಾವಿಟೇಷನಲ್ ಒನ್ ಶಾರ್ಟ್ ವಿಡಿಯೋ ಇಸ್ ಕಂಪ್ಲೀಟೆಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.